ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆದ 1995 ರಿಂದ 96ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮದ ವರದಿ ಇಲ್ಲಿದೆ. ಗುರುಗಳ ಚಾಟಿ ಏಟು ನಮಗೆ ಜೀವನದ ಪಾಠವಾಯಿತು. ಚಿದಾನಂದ ದರೂರ. ಮದಭಾವಿ. ನಾವು ವಿದ್ಯಾಭ್ಯಾಸ ಮಾಡುವಾಗ ಶಿಕ್ಷಕರು ನಮಗೆ ಅಂದು ಚಾಟಿ ಏಟಿನ ರುಚಿ ತೋರಿಸದಿದ್ದರೆ ಇಂದು ನಾವು ಪೊಲೀಸ್ ಲಾಠಿ ಏಟಿನ ರುಚಿ ಅನುಭವಿಸಬೇಕಾಗುತ್ತಿತ್ತು ಎಂದು ಮಸರಗುಪ್ಪಿ ಗ್ರಾಮದ ಪ್ರಗತಿಪರ ರೈತ ಹಾಗೂ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಕಾರ್ಯದರ್ಶಿ ಚಿದಾನಂದ ದರೂರ ಮಾರ್ಮಿಕವಾಗಿ ನುಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ 1995 ರಿಂದ 96ನೇ ಸಾಲಿನ ಎಸ್ಎಸ್ಎಲ್ಸಿ ಕನ್ನಡ ಮತ್ತು ಮರಾಠಿ ಮಾಧ್ಯಮ ಹಳೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಭವ್ಯ ಮೆರವಣಿಗೆ ಹಾಗೂ ಸನ್ಮಾನ. ಕಾರ್ಯಕ್ರಮದ ಆರಂಭದಲ್ಲಿ ಎಲ್ಲಾ ನಿವೃತ್ತ ಹಾಗೂ ಹಾಲಿ ಶಿಕ್ಷಕರನ್ನು ಭವ್ಯ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು. ಹಳೆಯ ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನು ಅತ್ಯಂತ ಭಕ್ತಿ ಗೌರವಗಳಿಂದ ಸನ್ಮಾನಿಸಿ ಕೃತಜ್ಞತೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅಗಲಿದ ಶಿಕ್ಷಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಕಂಬನಿ ಮಿಡಿಯಲಾಯಿತು. ಪೂಜ್ಯರ ಆಶೀರ್ವಚನ. ಕಾಗವಾಡದ ಗುರುದೇವ ಆಶ್ರಮದ ಪರಮ ಪೂಜ್ಯ ಶ್ರೀ ಯತೀಶ್ವರಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಗುರುಗಳ ಸ್ಥಾನ. ಮಗುವಿಗೆ ತಾಯಿ ಮೊದಲ ಗುರುವಾದರೆ ಶಿಕ್ಷಕರು ಎರಡನೇ ಗುರು. ತಾಯಿ ಸಂಸ್ಕಾರ ನೀಡಿದರೆ ಶಿಕ್ಷಕರು ವಿದ್ಯಾರ್ಥಿಯನ್ನು ಜಗತ್ತಿನ ಉತ್ತಮ ಪ್ರಜೆಯನ್ನಾಗಿ ರೂಪಿಸುತ್ತಾರೆ. ಅಮೂಲ್ಯ ಸಂಬಂಧ. 30 ವರ್ಷಗಳ ನಂತರವೂ ಗುರು ಶಿಷ್ಯರ ಈ ಬಾಂಧವ್ಯ ಹಸಿರಾಗಿರುವುದು ಸಂತೋಷದ ಸಂಗತಿ. ಸಲಹೆ. ಶಿಕ್ಷಕರನ್ನು ಕೇವಲ ಶಿಕ್ಷಕರೆನ್ನದೆ ಗುರುಗಳು ಎಂದು ಕರೆಯುವ ಸಂಸ್ಕೃತಿ ಬೆಳೆಯಲಿ. ನಿಮ್ಮ ಮಕ್ಕಳನ್ನೂ ಸಹ ಇದೇ ರೀತಿ ಉತ್ತಮ ಸಂಸ್ಕಾರದೊಂದಿಗೆ ಬೆಳೆಸಿ. ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಜಿಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಸ್. ಬಿ. ಲೋಟೆ ವಹಿಸಿದ್ದರು. ಮುಖ್ಯ ಅತಿಥಿಗಳು ನಿವೃತ್ತ ಪ್ರಾಚಾರ್ಯರಾದ ಎಐ ಅಡಹಳ್ಳಿ ಎಂ. ಆರ್. ಮಗದುಮ್ಮ ಎಬಿ. ಮಗದುಮ್ಮ ಎಂ. ಎಸ್. ಮುಕರ್ತಹಾಳ ಎಎಂ. ಬರ್ಲಿ ಬಿ. ಎಸ್. ಅಥಣಿ ಪಿ. ಎಂ. ಬಡಿಗೇರ ನಾಗರಾಳೆ, ಅಮ್ಮಣ್ಣ ಸರಪಳಿ, ಅಮೃತ ಕಾಂಬಳೆ ಹಾಗೂ ಲಕ್ಷ್ಮಣ ಪೂಜಾರಿ ಉಪಸ್ಥಿತರಿದ್ದರು. ಬಟ್ಟೆಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ ಶತಶತಮಾನಗಳ ಹಿಂದೆ ಆಧ್ಯಾತ್ಮ ಕ್ರಾಂತಿವೀರ ಶ್ರೀ ಬಸವೇಶ ಅಂತಕ್ಕಂಥ ಕುವೆಂಪು ಅವರ ಬಸವ ಭಾವನೆಯನ್ನು ನೆನಪಿಸಿಕೊಳ್ತಾ ಈ ಭರತ ಭೂಮಿಯ ಆಧ್ಯಾತ್ಮ ಸಂಕುಲಕ್ಕೆ ಶರಣೆಂದು ಈ ಒಂದು ಶ್ರೀ ಗುರು ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 1995 ಮತ್ತು 96ನೇ ಸಾಲಿನ 10ನೇ ವರ್ಗದ ವಿದ್ಯಾರ್ಥಿಗಳ ಈ ಒಂದು ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮಕ್ಕೆ ದಿವ್ಯ ಪಾವನ ಸನ್ನಿಧಾನ ವಹಿಸಿಕೊಂಡಿರ್ತಕ್ಕಂಥ ನನ್ನ ಆರಾಧ್ಯ ಗುರುದೇವರಾಗಿರ್ತಕ್ಕಂಥ ಶ್ರೀ ಯತೀಶ್ವರಾನಂದ ಮಹಾಸ್ವಾಮೀಜಿಯವರ ದಿವ್ಯ ಪಾದಾರವಿಂದಗಳಿಗೆ ಶರಣೆಂದು, ಅದರಂತೆ ಕಾಲೇಜು ದಿನಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಕಾರ್ಯ ಶೈಲಿಗಳಿಂದ ಕಾರ್ಯ ಚಟುವಟಿಕೆಗಳಿಂದ ಶಿಕ್ಷಣ ಜೊತೆಗೆ ನೈತಿಕವಾಗಿರ್ತಕ್ಕಂಥ ಶಿಕ್ಷಣ ಕೊಟ್ಟು ಇವತ್ತಿನ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ಎಐ ಅಡಹಳ್ಳಿ ಸರ್ ಅವರಿಗೂ ಕೂಡ ಶರಣೆಂದು, ಅದರ ಜೊತೆಯಲ್ಲೇ ಇವತ್ತಿನ ಈ ಒಂದು ಕಾಲೇಜಿನ ಹಾಲಿ ಪ್ರಾಚಾರ್ಯರಾಗಿರ್ತಕ್ಕಂಥ ಮಾತೃಸ್ವರೂಪಿ ಲೋಟೆ ಮೇಡಮ್ ಅವರಿಗೂ ಕೂಡ ಶರಣೆಂದು, ಅವರಿವರೆಲ್ಲದೆ ಈ ಒಂದು ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮದ ಈ ಶುಭ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎನ್ನ ಮತಿಗೆ ಮಂಗಲವನ್ನಿತ್ತು ಇವತ್ತು ಸಮಾಜದ ಮಧ್ಯದೊಳಗೆ ಸ್ವಾಭಿಮಾನದಿಂದ ಬದುಕಲು, ತಲೆ ಎತ್ತಿ ಬದುಕಲು ಕಲಿಸಿಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಗುರುಪೂಜ್ಯರ ಪಾದಾರವಿಂದಗಳಿಗೆ ಶರಣೆಂದು, ಬಂಧುಗಳೇ, ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ಸ್ವಲ್ಪ ಮಾತಾಡಬೇಕಾಗ್ತೈತಿ. ವಿಷಯವನ್ನು ವಿಶ್ಲೇಷಣೆ ಮಾಡೋದಾದರೆ ಆ ನಂತರ ಮಾಡೋಣ.